ಪಾಸಿಟಿವ್ ಆಗಿ ನಾವು ಇದಕ್ಕೆ ಮೂವ್ ಆಗ್ಬೇಕು. ಆಮೇಲೆ ಎಲ್ಲರಿಗೂ ನಾವು ಕನ್ವಿನ್ಸ್ ಮಾಡ್ಬೇಕಾಗಿದೆ. ಇದು ನಾನು ಒಬ್ಬನೇ ಅಥವಾ ನಾವು ಕಮಿಟಿಯವ್ರು ಒಬ್ಬರೇ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಇದ್ರಾಗ ಪಬ್ಲಿಕ್ ಕೂಡ ಕೈ ಜೋಡಿಸ್ಬೇಕು, ಆಮೇಲೆ ಪ್ರತಿನಿಧಿಗಳು ಕೂಡ ಕೈ ಜೋಡಿಸ್ಬೇಕು. ಸಿಸ್ಟಮ್ ಅನ್ನೋದೇ ಸಿಸ್ಟಮ್ ಹೊಸ ಸಿಸ್ಟಮ್ ಈಗ ಏನಾಗಿದೆ ಸರ್, ಆಫೀಸರ್ಸು ಸುಮ್ಮನೆ ಕೂತಾರ, ಪಬ್ಲಿಕ್ಕು ಸುಮ್ಮನೆ ಕೂತಾರ, ನೀವು ಮೀಡಿಯಾದವರು ಸುಮ್ಮನೆ ಕೂತೀರಿ. ಅಲ್ಲ ಮೀಡಿಯಾದ ಮೇಲೆ ಆರೋಪ ಮಾಡಬೇಡಿ ನೀವು. ಅಲ್ಲ ಅಲ್ಲ ಮೀಡಿಯಾದವರು ಆರಾಮ್. ಹಾಂ, ಕಾರ್ಪೊರೇಷನ್ ಆಫೀಷಿಯಲ್ಸ್, ಜನಪ್ರತಿನಿಧಿಗಳು, ಕಾರ್ಪೊರೇಟರ್ಸ್ ಅಂತ ಕೂಡ ನಿಮ್ಮ ಜನಪ್ರತಿನಿಧಿಗಳ ಚರ್ಮ ಇಷ್ಟು ದಪ್ಪ ಐತಲ್ಲ, ದನ ಚುಚ್ಚು ಇಂಜೆಕ್ಷನ್ ತೊಗೊಂಡು ಚುಚ್ಚಿದ್ರು ನಿಮ್ಗೆ ಏನು ಹಾಕೋ ಸೂಜಿನ ಮರೆಯಾಗತ್ತೆ. ಅದಕ್ಕೀಗ ನಾವು ಎಚ್ಚರಗೊಳಿಸಬೇಕು, ವ್ಯವಸ್ಥೆ ಕೆಟ್ಟ ಹೋಗ್ತದೆ. ನಾವು ಸುಮ್ಮನೆ ಕುಂದಿರ್ತೀವಿ, ಹಿಂಗ ಹೋಗ್ಲಿ. ನಾವು ಅಲ್ಲ ನಮ್ಮ ಈಗ ನಾನು ಹೇಳೋದೇನಂತಂದ್ರೆ, ಈಗ ಹಿಂದೆ ಸಾಕಷ್ಟು ತಪ್ಪುಗಳು ಆಗಿಲ್ಲ. ಯಾರಿಂದ ಆಗಿದೆ, ಅಧಿಕಾರಿಗಳಿಂದ ಆಗಿರ್ಬೋದು, ಪ್ರತಿನಿಧಿಗಳಿಂದ ಆಗಿರ್ಬೋದು, ಸಾರ್ವಜನಿಕರಿಂದ ಆಗಿರ್ಬೋದು. ಮತ್ತದು ಸುಧಾರಣೆ ಮಾಡೋರು ಯಾರು? ಇಲ್ಲಿವರೆಗೆ ಬಂದು ಗೊತ್ತಾ, ಜೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಘೋಷಣೆ ಮಾಡ್ಕೊಂಡು ಅಧಿಕಾರ ಅನುಭವಿಸಿದ್ರಿ.